ನಸೀರ್ ತಲೆದಂಡಕ್ಕೆ ಜಮೀರ್ ಅಹಮದ್ ಖಾನ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಕೇರಳಕ್ಕೆ ಮೋಜು ಮಸ್ತಿ ಮಾಡೋಕಂತ ಹೋಗಿರಲಿಲ್ಲ. ನಾನು ಪಾರ್ಟಿ ಕೆಲಸಕ್ಕೋಸ್ಕರ ಹೋಗಿದ್ದೆ. ಸಚಿವರ ಜೊತೆ ಸಭೆ ಬಳಿಕ ಜಮೀರ್ ಅಹಮದ್ ಅವರ ಹೇಳಿಕೆ ಇದು. ಹೈಕಮಾಂಡ್ ಕೆಲಸ ಮಾಡಲು ತಾನೇ ನಾನು ಹೋಗಿದ್ದು. ಮೋಜು ಮಸ್ತಿ ಮಾಡೋಕೇನಾದ್ರೂ ಹೋಗಿದ್ನಾ? ಕಳ್ಳಾಟ ಆಡೋದಕ್ಕೆ ಹೋಗಿದ್ನಾ? ಸ್ವಿಚ್ ಆಫ್ ಮಾಡಿ ಹಾಲಿಡೇಸ್ ಹೋಗಿದ್ರೆ ಅದು ತಪ್ಪು. ಹಗಲು ರಾತ್ರಿ ಬಿಸಿಲು ಎನ್ನದೆ ನಾನು ಕೆಲಸ ಮಾಡಿದ್ದೇನೆ. ದಿನಕ್ಕೆ 350 ಕಿಲೋಮೀಟರ್ ಪ್ರಯಾಣ ಮಾಡಿ ಪ್ರಚಾರ ಮಾಡಿದ್ದೇನೆ. ಈಗ ನನ್ನ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡ್ತಿದ್ದಾರಲ್ಲ, ಇದೆಲ್ಲ ಹೇಗೆ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ರವರು ಸಚಿವರ ಜೊತೆಗಿನ ಸಭೆಯ ಬಳಿಕ ಮಾತನಾಡಿದ್ದಾರೆ. ನಾನು ಇದರ ಮನೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು, ಸರ್ ನಾನು ಹೋಗ್ಬೇಕಾಗ್ತದೆ 30ನೇ ತಾರೀಕು 31ಗೆ ಬಾಗಲಕೋಟೆ ಮಾಡಕ್ಕೆ ಹೇಳಿದ್ದಾರೆ, 1-2 ದಾವಣಗೆರೆ ಮಾಡಕ್ಕೆ ಹೇಳಿದ್ದಾರೆ, ಸರ್ ಹೋಗ್ಬೇಕು. ಇಲ್ಲ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿ ಜೊತೆ ವೇಣುಗೋಪಾಲೇ ಮಾತಾಡಿದ್ದಾರೆ. ಇಲ್ಲ ಅಗತ್ಯ ಇದೆ, ಅವರು 4ನೇ ತಾರೀಕುವರೆಗೂ ನಾನು ಕಳ್ಸೋಕ್ಕಾಗಲ್ಲ ಅಂತ ವೇಣುಗೋಪಾಲ್ ಮುಖ್ಯಮಂತ್ರಿಗೆ ಮಾತಾಡಿದ್ದಾರೆ. ನಾನು ಯಾವ ಕೆಲಸ ಮಾಡ್ತಾ ಇದ್ದಿದ್ದು? ಹೈಕಮಾಂಡ್ ಕೆಲಸ ತಾನೆ. ನಾನು ಕೇರಳದಲ್ಲಿ ನಾನೇನು ಮೋಜು ಮಸ್ತಿ ಮಾಡ್ಕೊಂಡಿದ್ನಾ? ನಾನು ಮಾಡಿದ್ದು ಪಾರ್ಟಿ ಕೆಲಸನೇ ಮಾಡಿರೋದು. ನನ್ನ ಜವಾಬ್ದಾರಿ ಕೊಟ್ಟರು 5ನೇ ತಾರೀಕು ಮಾಡಿ ಅಂದ 5ನೇ ತಾರೀಕು ಬಂದಿದ್ದೀನಿ. 6-7 ಬಾಗಲಕೋಟೆ ಅಂದ್ರು ಬಾಗಲಕೋಟಲ್ಲಿ ಮಾಡಿದ್ದೀನಿ. ಅಗತ್ಯ ದಾವಣಗೆರೆಯಲ್ಲಿ ಇದ್ರೆ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದಿದ್ರೆ ನಾನು ಬರ್ತಾ ಇದ್ದೆ. ನಾನೇನೋ ಎಲ್ಲಾನ ಅಪ್ಸ್ಟ್ಯಾಂಡಿಂಗ್ ಆಗಿ ಎಲ್ಲಾನ ಬೇರೆ ಕಡೆ ಹೋಗಿ ನಾನು ಹಾಲಿಡೇ ಟೂರ್ ಹೋಗಿದ್ರೆ ಬೇಕಂತ ಹೋಗೋರು ಅಂತ ತಪ್ಪಂತ ಹೇಳ್ಬೋದು. ನಾನು ಪಾರ್ಟಿ ಕೆಲಸ ಹಗಲು ರಾತ್ರಿ ಅದನ್ನು. ಇನ್ನು ಮುಂದಿನ ಟಾರ್ಗೆಟ್ ನಾನೇ ಅಂತ ಹೇಳ್ತಾ ಇದ್ದಾರೆ. ಮಾಧ್ಯಮಗಳಲ್ಲೂ ಕೂಡ ಈ ರೀತಿಯ ಚರ್ಚೆ ಆಗ್ತಾ ಇದೆ. ನಿನ್ನೆ ಸಿಎಂ ಅವರನ್ನ ಭೇಟಿಯಾಗಿದ್ದೇನೆ. ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ನಡೆದಿದೆ. ನಾಳೆ ಆದ್ರೆ ಡಿಸಿಎಂ ಅವರನ್ನು ಕೂಡ ಭೇಟಿ ಮಾಡ್ತೇನೆ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ರವರು ಮಾತನಾಡಿದ್ದಾರೆ. ಟಾರ್ಗೆಟ್ ಯಾರು ಮಾಡಬೇಕು? ಸುರ್ಜೇವಾಲಾ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರು ಮಾಡಬೇಕು, ಮನೆ ಮುಖ್ಯಮಂತ್ರಿಗಳು ಮಾಡಬೇಕು. ಅವ್ರು ಯಾರನ್ನ ಮಾಡಿದಾರಾ? ಬೇರೆ ಯಾರು ಮಾತ್ರ ಅರ್ಥ ಇಲ್ಲ. ಬೇರೆ ಯಾರು ಮಾತಾಡಿದ್ರು ಅರ್ಥ ಇಲ್ಲ. ಇದಕ್ಕೆ ಹಂಗೇನಾರು ಇದ್ರೆ ಯಾರು ಮಾಡಬೇಕು? ಸುರ್ಜೇವಾಲಾ ಮಾಡಬೇಕು, ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ಮಾಡಬೇಕು, ಇಲ್ಲ ಮನೆ ಮುಖ್ಯಮಂತ್ರಿ ಮಾಡಬೇಕು. ಈಗ ನೋಡ್ರಿ, ಈಗ ಮನೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದೀವಿ. ಅಧ್ಯಕ್ಷರು ಮಾತಾಡ್ಬೇಕಂತ ಇದ್ದೆ. ಅವರು ಏನೋ ಕೊಯಮತ್ತೂರಲ್ಲಿದ್ದಾರೆ, ನಾಳೆ ಬರ್ತಾರಂತೆ. ಅವ್ರಿಗೂ ಭೇಟಿ ಮಾಡ್ತೀನಿ ನಾನು. ಇದೆಲ್ಲ ಆಗಿಲ್ಲ ಸರಿ ಅಂತ ಹೇಳ್ಬೇಕು ತಾನೆ. ಟಾರ್ಗೆಟ್ ಯಾರು ಮಾಡಬೇಕು? ಸುರ್ಜೇವಾಲಾ ಮಾಡಬೇಕು, ಡಿ ಕೆ ಶಿವಕುಮಾರ್. ಇನ್ನು ನಸೀರ್ ಅಹಮದ್ ಅವರು ಪಕ್ಷದಲ್ಲಿ ತುಂಬಾ ಹಿರಿಯರು. ಅವರನ್ನ ವಜಾ ಮಾಡಿದ್ದು ನನಗೂ ಬೇಸರ ಆಗಿದೆ ಅಂತ ಜಮೀರ್ ಅವರು ಮಾತನಾಡಿದ್ದಾರೆ. ನಸೀರ್ ಜೊತೆಗೆ ಸಮಾಧಾನ ಮಾಡಲು ಪ್ರಯತ್ನವನ್ನ ಮಾಡಿದ್ದೇನೆ. ಬಹಳ ಸಣ್ಣವನು ನಾನು ಪಕ್ಷದ ಸೇವಕ. ಯಾವತ್ತೂ ಕೂಡ ನಾನು ಜಾತಿ ರಾಜಕಾರಣ ಮಾಡಿಲ್ಲ ಅಂತಾನು ಜಮೀರ್ ಮಾತನಾಡಿದ್ದಾರೆ. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ. ಅವರೇನೋ ತುಂಬ ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಹೋಗಿ ಅವ್ರಿಗೆ ಮಾತಾಡ್ಕೊಂಡು ಬಂದಿದ್ದೀನಿ, ಧೈರ್ಯ ಹಾಕೊಂಡು ಬಂದಿದ್ದೀನಿ. ಅವ್ರು ತಮಗೆಲ್ಲ ಗೊತ್ತಿದ್ದು ಇವತ್ತಿಂದೆಲ್ಲ ಭಾಳ ವರ್ಷದಿಂದ ಮೋಸ್ಟ್ ಸೀನಿಯರ್ ಅವರು. ನಮ್ಮ ಮುಸ್ಲಿಂ ಮೈನಾರಿಟಿದಲ್ಲಿ ಮೋಸ್ಟ್ ಸೀನಿಯರ್ ಯಾರಿದ್ದಾರೆ ಅಂದರೆ ಅದು ನಸೀರ್ ಅಹಮದ್ ಸಾಹೇಬರು ಮೋಸ್ಟ್ ಸೀನಿಯರಲ್ಲಿದ್ದಾರೆ. ಹಾಗಾಗಿ ಅವ್ರಿಗೂ ಎಲ್ಲ ಒಂದು ಕಡೆ ಮನ್ಸಿಗೆ ನೋವಾಗಿತ್ತು, ನಮಗೂ ನೋವಾಯಿತು. ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಮನ್ಸಿಗೆ ನೋವಾಗಿ ನಾನು ಹೋಗಿ ಸಮಾಧಾನ ಮಾಡಿ ಬಂದಿದ್ದೀನಿ. ನಾನು ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದ್ದೆ.